ಡಾಕ್ಟರ್ ಜಿನು ಆಂಟನಿ, ಕನಕ ನಿಸರ್ಗ ಮನೆ ಕಾಗಿನೆಲೆ, ಹಾವೇರಿ. ಸೊ ಇವತ್ತು ನಮಗೆ ತುಂಬಾನೇ ನಿರ್ಲಕ್ಷ್ಯ ಆಗುವ ಒಂದು ಕಾಯಿಲೆ ಬಗ್ಗೆ ಮಾತಾಡೋಣ. ಅದು ಬೇರೆ ಯಾವುದು ಅಲ್ಲ, ಫ್ಯಾಟಿ ಲಿವರ್ ಅಂತಿರೋದು. ಸೊ ಫ್ಯಾಟಿ ಲಿವರ್ ಅಂದಿರೋ ಒಂದು ಕಾಯಿಲೆ ಯಾವ್ದಾದ್ರೂ ಒಂದು ಸಿಂಪ್ಟಮ್ ಬಂದು ನಿಮ್ದು ಡಾಕ್ಟರ್ ಕಂಡುಹಿಡಿಯುವ ಒಂದು ರೋಗ ಅಲ್ಲ. ಆಕ್ಸಿಡೆಂಟಲಿ ಕಂಡುಹಿಡಿಯೋದಿರುತ್ತೆ. ಏನಾದ್ರೂ ಹೊಟ್ಟೆ ನೋವು ಬಂದು, ಇಲ್ಲ PCOD ಆಗಿ, ಇಲ್ಲ ಮೋಷನ್ ಹೋಗ್ತಾ ಇಲ್ಲ ಅಂತ ಏನಾದ್ರೂ ಹೇಳಿ ಸ್ಕ್ಯಾನ್ ಮಾಡುವಾಗ ನಿಮ್ಮ ಸ್ಕ್ಯಾನ್ ರಿಪೋರ್ಟ್ ಅಲ್ಲಿ ಫ್ಯಾಟಿ ಲಿವರ್ ಗ್ರೇಡ್ 1 ಅಥವಾ ಗ್ರೇಡ್ 2 ಅಂತ ಬರುತ್ತೆ. ನಿಮ್ಮ ಡಾಕ್ಟರ್ಸ್ಗಳು ಅದನ್ನ ಅಷ್ಟು ಕಾನ್ಸಂಟ್ರೇಟ್ ಮಾಡೋದು ಬೇಡ, ಎಲ್ಲರಿಗೂ ಇರುತ್ತೆ, ಕಾಮನ್ ಅಂತ ಹೇಳಿ ನೆಗ್ಲೆಕ್ಟ್ ಮಾಡ್ತೀವಿ. ನೀವು ಅದು ಕೇಳ್ಕೊಂಡು ನೆಗ್ಲೆಕ್ಟ್ ಮಾಡಿಕೊಂಡು ಬೇರೆ ಏನಿದೆ ಆ ಇಶ್ಯೂಸ್ ಬಗ್ಗೆ ಅಷ್ಟೇ ತಲೆ ಕೆಡಿಸ್ಕೊತೀವಿ. ಬಟ್ ಹಂಗೆ ಸುಮ್ಮನೆ ಬಿಡಬೇಕಾಗಿರುವ ಒಂದು ಕಂಡೀಷನ್ ಅಲ್ಲ ಫ್ಯಾಟಿ ಲಿವರ್ ಅಂತ ಇರೋದು. ಸೊ ನಾನು ಫ್ಯಾಟಿ ಲಿವರ್ನ ಜೀವನ ಶೈಲಿ ರೋಗದ ತಾಯಿ ಅಂತಾನೆ ಕರೆಯೋದು. ಈ ಫ್ಯಾಟಿ ಲಿವರ್ ಇರುವವರೆಗೆ ಅಷ್ಟೇ. ಮತ್ತೆ ಅದು ಒಂದು 5 ವರ್ಷದ ನಂತರ ಮಧುಮೇಹ, BP, ಕೊಲೆಸ್ಟ್ರಾಲ್, ಹೈಪೋಥೈರಾಯ್ಡ್, ಅದರದ್ದು ಕಾಂಪ್ಲಿಕೇಶನ್ಸ್ಗಳು, ಕಾರ್ಡಿಯೋವಾಸ್ಕ್ಯುಲರ್ ಡಿಸೀಸ್ಗಳು, ಸ್ಟ್ರೋಕ್, ಕ್ಯಾನ್ಸರ್, ಇದೆಲ್ಲದರದ್ದು ಬರೋದಿರೋದು ಮೂಲ ಕಾರಣ ಶುರುವಾಗೋದು ಫ್ಯಾಟಿ ಲಿವರಿಂದ. ಸೊ ಈಗ ಈ ಫ್ಯಾಟಿ ಲಿವರು ಹೇಗೆ ಬರೋದು, ಯಾವುದು ರೀಸನ್ ಇಂದ ಬರೋದು ಅಂತ ನೋಡೋಣ. ಒಂದು 40 ವರ್ಷದಲ್ಲ ಹಿಂದುಗಡೆ ಒಂದು 40 to 50% ಅಲ್ಲ, ಈ ಫ್ಯಾಟಿ ಲಿವರ್ ಡಿಸೀಸ್ ಕಂಡು ಬರೋದಲ್ಲ ಈ ಆಲ್ಕಹಾಲ್ ಜಾಸ್ತಿ ತಗೊಳ್ಳೋರಿಗೆ. ಸೊ ಆಲ್ಕಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಅಂತ ಹೇಳ್ತೀವಿ. ಸೊ ಆಲ್ಕಹಾಲ್ ಕುಡಿಯೋದೇ ಇಲ್ಲದೆ ಇರೋರೆಲ್ಲ ಏನ್ ಥಿಂಕ್ ಮಾಡೋದು, ನನಗೆ ಏನು ಫ್ಯಾಟಿ ಲಿವರ್ ಬರಲ್ಲ, ಅದೆಲ್ಲ ಕುಡಿಯೋರಿಗೆ ಅಷ್ಟೇ ಬರೋದು ಅಂತ ಹೇಳ್ತೀವಿ. ಸೊ ಇವಾಗ ರೀಸೆಂಟ್ ರಿಸರ್ಚ್ ಪ್ರಕಾರ 80% ಫ್ಯಾಟಿ ಲಿವರು ನಾನ್ ಆಲ್ಕಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಇದೆ. ಅದರಲ್ಲಿನೂ ಕೂಡ ನಮ್ಮ ಸಾಧಕರಲ್ಲಿ ಮಹಿಳೆಯರಲ್ಲಿನೇ ಜಾಸ್ತಿ ಫ್ಯಾಟಿ ಲಿವರ್ ಡಿಸೀಸ್ ಕಂಡು ಬರೋದು. ಮಹಿಳೆಯರೆಲ್ಲ ಎಲ್ಲಿ ಫ್ಯಾಟ್ ತಿನ್ನೋದು ಅಲ್ಲ, ಎಲ್ಲಿ ಇದು ಕುಡಿಯೋದು, ಆಲ್ಕಹಾಲ್ ಅಭ್ಯಾಸ ಇರೋದೇ ಇಲ್ಲ ಅಲ್ಲ, ಕೆಲವರಿಗೆ ಅಲ್ಲ, ಮೋಸ್ಟ್ಲಿ ಮೆಜಾರಿಟಿ ಇರಲ್ಲ. ಸೊ ಹಂಗಾದ್ರೆ ಅವ್ರಿಗೆಲ್ಲ ಈ ಫ್ಯಾಟಿ ಲಿವರ್ ಡಿಸೀಸ್ ಹೇಗೆ ಬರೋದು? ಮತ್ತೆ ಈ ನೆಗ್ಲೆಕ್ಟ್ ಮಾಡಬೇಕಾಗಿರುವ ಒಂದು ಡಿಸೀಸ್ ಏನದು? ಗ್ರೇಡ್ 1 ಅಲ್ಲಿರೋರು ಏನು ಮಾಡಿಲ್ಲ, ಒಂದು 3 ವರ್ಷ ಆದ್ಮೇಲೆ ಗ್ರೇಡ್ 2 ಹೋಗುತ್ತೆ, ಮತ್ತೆ ಗ್ರೇಡ್ 3ಗೆ ಹೋಗುತ್ತೆ, ಮತ್ತೆ ಗ್ರೇಡ್ 4 ಹೋಗುತ್ತೆ, ಮತ್ತೆ ಏನು ಲಿವರ್ ಟ್ರಾನ್ಸ್ಪ್ಲಾಂಟೇ ಮಾಡಬೇಕು ಅಂತ ಪರಿಸ್ಥಿತಿಗೆ ಹೋಗುತ್ತೆ. ಅದನ್ನ ಹಂಗೆ ನೀವು ಬಿಟ್ಬಿಟ್ರೆ. ಸೊ ಈಗ ಈ ಫ್ಯಾಟಿ ಲಿವರ್ ಬರೋದು ಯಾವ ಕಾರಣದಿಂದ? ಫ್ಯಾಟಿ ಲಿವರ್ ಅಂದರೆ ಏನು? ನಿಮ್ಮ ಲಿವರ್ ಅಲ್ಲಿ ಫ್ಯಾಟ್ ತುಂಬಿರುವ ಒಂದು ಕಂಡೀಷನ್ ಇದೆ ಫ್ಯಾಟಿ ಲಿವರ್ ಅಂದಿರೋದು. ಲಿವರ್ ಅಲ್ಲಿ ಫ್ಯಾಟ್ ತುಂಬುವಾಗ ಏನಾಗುತ್ತೆ, ಲಿವರ್ಗೆ ಏನೇನೆಲ್ಲ ಕೆಲಸ ಇದೆಯೋ, ಈ ಲಿವರ್ಗೆ ಏನೇನೆಲ್ಲ ಧರ್ಮ ಇದೆಯೋ ಅದೆಲ್ಲ ಮಾಡಕ್ಕೆ ಲಿವರ್ಗೆ ಆಗಲ್ಲ. ಯಾಕೆಂದ್ರೆ ಈ ಫ್ಯಾಟ್ಗಳು ಬಂದು ತುಂಬಿ ಅದರದ್ದು ಕೆಲಸ ಮಾಡದೇ ಇರುವ ತರ ಅದನ್ನ ಇದು ಮಾಡುತ್ತೆ, ಅದರದ್ದು ಫಂಕ್ಷನ್ ಕಡಿಮೆ ಮಾಡುತ್ತೆ ಈ ಫ್ಯಾಟಿ ಲಿವರ್ ಅಂತ ಒಂದು ಕಂಡೀಷನ್ ಬರುವಾಗ. ಸೊ ಕಾಮನ್ ಆಗಿ ಫ್ಯಾಟಿ ಲಿವರ್ ಆಗಿದೆ ನನಗೆ ಅಂತಿರುವಾಗ ಒಬ್ರು ಮಾಡೋದು ಏನಂದ್ರೆ ಫ್ಯಾಟನ್ನ ಸ್ಟಾಪ್ ಮಾಡ್ತೀವಿ, ಫ್ಯಾಟ್ ತಿನ್ನೋದೇ ಬಿಟ್ಬಿಡ್ತೀವಿ. ಈಗ ನಾನು ಚಿಕನ್ ತಿನ್ನಲ್ಲ, ಮಟನ್ ತಿನ್ನಲ್ಲ, ಮೊಸರು ತಿನ್ನಲ್ಲ, ಪನೀರ್ ತಿನ್ನಲ್ಲ, ಗೋಡಂಬಿ ತಿನ್ನಲ್ಲ, ಬಾದಾಮಿ ತಿನ್ನಲ್ಲ, ಮಟನ್ ತಿನ್ನಲ್ಲ, ಎಗ್ಗಿಂದು ಹಲ್ದಿ ತಿನ್ನಲ್ಲ, ಯಾಕೆಂದ್ರೆ ಇದರಲ್ಲೆಲ್ಲದರಲ್ಲಿ ಫ್ಯಾಟ್ ಇದೆ. ಸೊ ಈ ಫ್ಯಾಟ್ ತಿಂದ್ರೆ ನನ್ನ ಲಿವರಲ್ಲಿ ಇನ್ನೂ ಫ್ಯಾಟ್ ತುಂಬುತ್ತೆ. ಅವ ನೀವು ಥಿಂಕ್ ಮಾಡಬೇಕದು, ನೀವು ಇಷ್ಟು ವರ್ಷ 3 ಹೊತ್ತು ತುಪ್ಪ ಕುಡಿತಾ ಇರಲಿಲ್ಲ, 3 ಹೊತ್ತು ನೀವು ಮಟನೇ ಎಲ್ಲ ತಿಂದಿರೋದು, 3 ಹೊತ್ತು ಇದು ಮೊಸರು ಎಲ್ಲ ಕುಡಿದಿರೋದು, ಇದಿಷ್ಟು ಪ್ರಮಾಣದಲ್ಲಿ ತಗೊಂಡಿಲ್ಲಾದ್ರೂ ನಿಮಗೆ ಫ್ಯಾಟಿ ಲಿವರ್ ಬಂದಿದೆ ಅಂದ್ರೆ ಅದಕ್ಕೆ ಒಂದು ಕಾರಣ ಇದೆ. ಈಗ ನಾನೀಗ ಹೇಳಿದೆ ಮಟನ್ ಅಂತ ಹೇಳಿದೆ. ಈ ಮಟನ್ ಯಾವುದರಿಂದ ಬರೋದು? ಕುರಿನ ಕಟ್ ಮಾಡಿ ನಿಮಗೆ ಮಟನ್ ಸಿಗೋದು. ಮಟನಲ್ಲಿ ಜಾಸ್ತಿ ಏನಿದೆ ಅಂತ ನೀವು ಹೇಳೋದು? ಫ್ಯಾಟ್ ಇದೆ, ಪ್ರೋಟೀನ್ ಇದೆ ಅಂತ. ಬಟ್ ನಿಮ್ ಕುರಿ ತಿನ್ನೋದು ಏನು? ಕುರಿ ತಿನ್ನೋದು ಬರೀ ಹುಲ್ಲಿದೆ, ಈ ಫ್ಯಾಟ್ ಅಲ್ಲ ಕುರಿ ತಿನ್ನೋದು. ಈಗ ಅದನ್ನು ಬಿಡಿ, ಈಗ ಒಂದು ಹಸುನ ಇಟ್ಕೊಳ್ಳಿ, ಹಸು ನಮಗೆ ಏನ್ ಕೊಡೋದು? ಹಾಲು ಕೊಡ್ತೀವಿ. ಹಸು ತಿನ್ನೋದು ಏನು? ಹಸು ಹುಲ್ಲೇ ತಿನ್ನೋದು. ಸೊ ಈ ಹುಲ್ಲು ತಿನ್ನುವ ಹಸು ಅಥವಾ ಈ ಹುಲ್ಲು ತಿನ್ನುವ ಕುರಿಗೆಲ್ಲ ಇಷ್ಟು ಫ್ಯಾಟ್ ಎಲ್ಲಿಂದ ಬರುತ್ತೆ? ಈ ಧಾನ್ಯಗಳು ಅಥವಾ ಈ ಹುಲ್ಲು ತಿನ್ನುವ ಈ ಆನಿಮಲ್ಸ್ ಬಾಡಿಯಲ್ಲಿ, ಅವ್ರದ್ದು ಲಿವರಲ್ಲಿ ಈ ಎಕ್ಸಸ್ ಆಗಿ ಬರುವ ಕಾರ್ಬೋಹೈಡ್ರೇಟ್ಸ್ಗಳು ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ. ಇದೇ ತರಾನೇ ನಮ್ಮ ಬಾಡಿಯಲ್ಲಿ ಕೂಡ ಎಕ್ಸಸ್ ಆಗಿ ನಾವು ತಗೋತಾ ಇರುವ ಕಾರ್ಬೋಹೈಡ್ರೇಟ್ಗಳೇ ಫ್ಯಾಟ್ ಆಗಿ ಕನ್ವರ್ಟ್ ಆಗೋದು. ನಾವು ಅನ್ಕೊಳ್ಳೋದು ಫ್ಯಾಟ್ ತಿಂದರೆ ಫ್ಯಾಟ್ ತುಂಬುತ್ತೆ. ಈಗ ಈ ಗ್ಲೂಕೋಸ್ ಅಂದಿರುವ ಈ ಕಾರ್ಬೋಹೈಡ್ರೇಟ್ ಅಂದ್ರೆ ನಥಿಂಗ್ ಬಟ್ ಗ್ಲೂಕೋಸ್. ಈ ಗ್ಲೂಕೋಸ್ ಫ್ಯಾಟ್ ಆಗಿ ಕನ್ವರ್ಟ್ ಆಗುವ ಸ್ಟೋರಿ ಬಗ್ಗೆ ನಿಮಗೆ ಗೊತ್ತಿಲ್ಲ. ಸೊ ನೀವು ರೈಸ್ ಬಿಟ್ಟು ನೀವು ಚಪಾತಿಗೆ ಬರ್ತೀವಿ ಅಲ್ವಾ, ಚಪಾತಿದು ಪೋರ್ಷನ್ ಕಡಿಮೆ ಮಾಡ್ತೀವಿ ಅಂತ ಬಿಟ್ಟು ಅದನ್ನ ಕಂಪ್ಲೀಟ್ ನಂದು ನೀವು ಸ್ಟಾಪ್ ಮಾಡಲ್ಲ. ಕಂಪ್ಲೀಟ್ ಸ್ಟಾಪ್ ಮಾಡಕ್ಕಿರುವ ಹೈ ಟೈಮ್ ಆಲ್ರೆಡಿ ಆಗೋಯ್ತು ನಿಮಗೆ ಗ್ರೇಡ್ 2 ಫ್ಯಾಟಿ ಲಿವರ್ ಎಲ್ಲ ಇದ್ದಿದ್ರೆ.
ಸೊ ಈಗ ಅದು ಫಸ್ಟ್ನೇದು ಎಕ್ಸಸ್ ಆಗಿ ತಗೊಳ್ಳೋ ಕಾರ್ಬೋಹೈಡ್ರೇಟ್ಗಳೆಲ್ಲ ಪ್ರಾಬ್ಲಮ್ ಬರೋದು. ಎಕ್ಸಸ್ ಅಂತ ನಾನೊಂದು ವರ್ಡ್ ಯೂಸ್ ಮಾಡಿದೆ. ನೀವು 4 ರಿಂದ 5 ಚಪಾತಿ ತಿಂತಾ ಇದೆ ಅಂದ್ರೆ ಆ ಚಪಾತಿ ತಿಂದು ನೀವು ಸಿಟ್ಟಿಂಗ್ ವರ್ಕ್ ಮಾಡಕ್ಕೆ ಹೋಗ್ತಾ ಇದೆ. ನೀವು ಡಾಕ್ಟರ್ ಆಗಲಿ, ಇಲ್ಲ ಇಂಜಿನಿಯರ್, ಸಾಫ್ಟ್ವೇರ್ ವರ್ಕ್ ಮಾಡುವವರು, ಇಲ್ಲ ಟೀಚರ್ಸ್, ಲಾಯರ್ಸ್, ಬ್ಯಾಂಕ್ ಎಂಪ್ಲಾಯರ್ಸ್, ಇವ್ರದ್ದೆಲ್ಲ ಕೆಲಸ ಏನು? ಸಿಟ್ಟಿಂಗ್ ವರ್ಕ್ ಇರುತ್ತೆ. ಸಿಟ್ಟಿಂಗ್ ವರ್ಕ್ ಇರೋವರಿಗೆ ಇಷ್ಟು ಕಾರ್ಬೋಹೈಡ್ರೇಟ್ ಇಂದ ಅವಶ್ಯಕತೆ ಇಲ್ಲ. ಅವ್ರದ್ದು ಬ್ರೈನ್ ವರ್ಕ್ ಆಗಬೇಕು. ಅವರಿಗೆ ಬ್ರೈನ್ ಫುಡ್, ಫ್ಯಾಟ್, ಪ್ರೋಟೀನ್ ಕೊಡಬೇಕಿತ್ತು. ಸೊ ನೀವು 4 to 5 ಚಪಾತಿ ಅಥವಾ 2 to 3 ಚಪಾತಿ ತಗೊಳ್ಳುವಾಗ ಒಂದು ಚಪಾತಿ ನಿಮ್ಮ ಬಾಡಿಗೆ ಬೇಕಾಗಿರುವ ಎನರ್ಜಿ ಆಗಿ ಬಾಡಿ ಯೂಸ್ ಮಾಡುತ್ತೆ. 2ನೇ ಚಪಾತಿ ಬಾಡಿ ಫ್ಯಾಟ್ ಆಗಿನೇ ಕನ್ವರ್ಟ್ ಮಾಡೋದು. ಈ ಕನ್ವರ್ಟ್ ಆಗುವ ಫ್ಯಾಟೇ ಲಿವರ್ ಅಲ್ಲಿ ತುಂಬಿ ಟ್ರೈಗ್ಲಿಸರೈಡ್ಸ್ ಅಂತ ನಾವು ಹೇಳೋದು, ಅಥವಾ ಫ್ಯಾಟಿ ಲಿವರ್, ವಿಸರಲ್ ಫ್ಯಾಟ್ ಅಂತ ನಾವು ಹೇಳೋದು. ಸೊ ಎಕ್ಸಸ್ ಆಗಿ ನೀವು ತಗೋತಾ ಇರುವ ಕಾರ್ಬೋಹೈಡ್ರೇಟ್ ಅದು ಒಂದೊತ್ತಲ್ಲ, ನೀವು 3 ಹೊತ್ತು ಅದನ್ನೇ ತಿಂತಾ ಇರೋದು. ಬೆಳಗ್ಗೆ ತಿನ್ನೋದು ಏನು, ಮಧ್ಯಾಹ್ನ ತಿನ್ನೋದು ಏನು, ನೈಟ್ ತಿನ್ನೋದು ಏನು, ನೀವೇ ಒಂದು ಅನಲೈಸ್ ಮಾಡಿ. ಸೊ ಎಕ್ಸಸ್ ಆಗಿನ ನಾನು ತಗೋತಾ ಇರೋದು, ಅಥವಾ ನಾನು ತಗೋತಾ ಇರೋದನ್ನ ಬರ್ನ್ ಮಾಡೋಕ್ಕಷ್ಟು ನೀವು ವ್ಯಾಯಾಮ ಮಾಡ್ತಾ ಇದ್ದೀರಾ, ಅಷ್ಟು ಫಿಸಿಕಲ್ ಆಕ್ಟಿವಿಟಿ ನೀವು ಮಾಡ್ತಾ ಇದೆ ಅಂದ್ರೆ ಓಕೆ. ಇದಿಲ್ಲ ಅಂದಿದ್ರೆ ನೀವು ಎಕ್ಸಸ್ ಆಗಿ ತಗೊಳ್ತಾ ಇರುವ ಕಾರ್ಬೋಹೈಡ್ರೇಟ್, ಶುಗರೇ ಫ್ಯಾಟ್ ಆಗಿ ಕನ್ವರ್ಟ್ ಆಗಿ ಫ್ಯಾಟಿ ಲಿವರ್ನ ಮಾಡೋದು. ಅದು ಒಂದನೇ ರೀಸನ್. 2ನೇದು ರಿಫೈನ್ಡ್ ಆಯಿಲ್ಸ್ಗಳು. ಈಗ ನೀವು ಡಾಲ್ಡಾ ಅಂತ ಕೇಳಿರ್ತೀವಿ, ಅಥವಾ ಈ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸ್ಯಾಫ್ಲವರ್ ಆಯಿಲ್, ಇದೆಲ್ಲ ರಿಫೈನ್ಡ್ ಆಯಿಲ್ಸ್ಗಳಿದೆ. ಈ ರಿಫೈನ್ಡ್ ಆಯಿಲ್ಸ್ಗಳಲ್ಲಿ ಎಲ್ಲ ಒಮೆಗಾ 6 ಜಾಸ್ತಿ ಇರೋದು. ಇದೆಲ್ಲ ಇನ್ಫ್ಲಮೇಷನ್ ಮಾಡೋದು. ಈ ಇನ್ಫ್ಲಮೇಷನ್ ಎಲ್ಲ ಎಲ್ಲಿ ಅಟ್ ದಿ ಎಂಡ್ ಅದೆಲ್ಲ ರೀಚ್ ಆಗೋದು ನಿಮ್ಮದು ಲಿವರಲ್ಲಿ ಇದೆ. ಸೊ ಈ ರಿಫೈನ್ಡ್ ಆಯಿಲ್ಸ್ಗಳನ್ನ ನೀವು ಕಂಪ್ಲೀಟ್ ಆಗಿ ನಿಮ್ಮ ಬಾಡಿಯಿಂದ ತೆಗಿಬೇಕು. ಅಂದರೆ ನಿಮ್ಮ ಡಯಟಿಂದ ನೀವು ತೆಗೆಯುವಾಗ ಒಮೆಗಾ 6 ಡೌನ್ ಆಗುತ್ತೆ, ಆಟೋಮ್ಯಾಟಿಕಲಿ ಇನ್ಫ್ಲಮೇಷನ್ಸ್ಗಳು ಕಡಿಮೆ ಆಗುತ್ತೆ. 3ನೇದಿದೆ ಫ್ರಕ್ಟೋಸ್ ಅಂತಿರೋದು. ತುಂಬಾನೇ ರಿಸರ್ಚ್ ಪೇಪರ್ಸ್ಗಳಿದೆ. ಫ್ರಕ್ಟೋಸ್ ಇಸ್ ಡೈರೆಕ್ಟ್ಲಿ ಕಾಸಿಂಗ್ ಫ್ಯಾಟಿ ಲಿವರ್ ಅಂತ. ಈ ಫ್ರಕ್ಟೋಸ್ ಎಲ್ಲಿಂದ ಬರೋದು? ಸಕ್ಕರೆ, ಶುಗರು, ಟೇಬಲ್ ಶುಗರಿಂದ ಅಥವಾ ಫ್ರೂಟ್ಸಿಂದ ಬರುವ ಶುಗರ್ ಇದೆ ಈ ಫ್ರಕ್ಟೋಸ್ ಅಂತ ಇರೋದು. ಸಿ ಈ ಫ್ರಕ್ಟೋಸಿಂದು ಪ್ರಾಬ್ಲಮ್ ಏನಂದರೆ ಅದು ನಮ್ಮ ಬಾಡಿಗೆ ಎನರ್ಜಿ ಆಗಿ ಯೂಟಿಲೈಸ್ ಮಾಡಲ್ಲ. ಇವಾಗ ನಾನು ಹೇಳಿದಿರಲ್ಲ, ಈಗ ನೀವು ಚಪಾತಿ ತಗೋತಾ ಇದೆಯಾ ಅಂದರೆ 1ನೇ ಚಪಾತಿ ನಿಮ್ಮ ಬಾಡಿ ಎನರ್ಜಿಯಾಗಿ ಯೂಸ್ ಮಾಡುತ್ತೆ, 2ನೇ ಚಪಾತಿನೇ ಕನ್ವರ್ಟ್ ಆಗೋದು. ಬಟ್ ಅದು ಗ್ಲೂಕೋಸು. ಈ ಗ್ಲೂಕೋಸಿಂದು ಸ್ಟೋರಿ ಅಲ್ಲ ಫ್ರಕ್ಟೋಸಿಗೆ ಇರೋದು. ಗ್ಲೂಕೋಸ್ ತರ ಒಂದು ಶುಗರೇ ಫ್ರಕ್ಟೋಸ್ ಅಂದಿರೋದು ಕೂಡ. ಅಲ್ಲಿ ಗ್ಲೂಕೋಸ್ ಎನರ್ಜಿ ಆಗಿ ATP ಆಗಿ ಕನ್ವರ್ಟ್ ಆಗುವ ಟೈಮಲ್ಲಿ ಫ್ರಕ್ಟೋಸ್ ATP ಆಗಿ ಕನ್ವರ್ಟ್ ಆಗಲ್ಲ, ಎನರ್ಜಿ ಇಲ್ಲ. ಫ್ರಕ್ಟೋಸ್ ಡೈರೆಕ್ಟ್ಲಿ ಟ್ರೈಗ್ಲಿಸರೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಟ್ರೈಗ್ಲಿಸರೈಡ್ ಅಂದಿರೋದು ಫ್ಯಾಟ್. ಈ ಟ್ರೈಗ್ಲಿಸರೈಡ್ಸ್ಗಳು ಸ್ಟೋರ್ ಆಗೋದು ಎಲ್ಲಿ? ನಿಮ್ಮ ಲಿವರಲ್ಲಿ. ಸೊ ಈ ಫ್ರಕ್ಟೋಸ್ ನೀವು ಜಾಸ್ತಿ ಎಷ್ಟು ಶುಗರ್ ತಗೊಳ್ಳಿ, ಅಥವಾ ಎಷ್ಟೋ ನೀವು ಹಣ್ಣುಗಳು ತಗೋತಾ ಇರಲಿ, ಟ್ರೈಗ್ಲಿಸರೈಡ್ಸ್, ವಿಸರಲ್ ಫ್ಯಾಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ನೀವು ಈ ಜಂಕ್ ಫುಡ್ಸ್ ಎಲ್ಲ ತಿನ್ನಕ್ಕೆ ನಿಮಗೆ ಭಯ ಇರುತ್ತಲ್ವಾ, ಕೇಕ್, ಪೇಸ್ಟ್ರಿ, ಬ್ರೆಡ್, ಇದೆಲ್ಲ ತಿನ್ನಕ್ಕೆ ನಿಮಗೆ ಭಯ ಇರುತ್ತೆ. ಈ ಭಯ ಅಂದಿರೋದು ಅದು ಜಂಕ್ ಫುಡ್ ಆಗಿರೋದ್ರಿಂದ ಅಲ್ಲ. ನಿಮಗೆ ಆ ಜಂಕ್ ಫುಡ್ ಯಾವುದರಿಂದ ಮಾಡಿರೋದು ಅಂತ ನಿಮಗೆ ಗೊತ್ತಿರಬೇಕು. ರಿಫೈನ್ಡ್ ಕಾರ್ಬ್, ರಿಫೈನ್ಡ್ ಆಯಿಲ್, ಫ್ರಕ್ಟೋಸ್, ಇದು 3 ನೀವು ತಗೋತಾ ಇರುವ ಜಂಕ್ ಫುಡ್ ಅಲ್ಲಿ ಇದೆ. ಜಂಕ್ ಫುಡ್ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ನೀವು ಹೇಳ್ತೀವಿ. ಅದೇ ನೀವೇನೆ ಹೆಚ್ಚಿನ ಪ್ರಮಾಣದಲ್ಲಿ ರೈಸು ತಿಂತೀವಿ, ರೊಟ್ಟಿನೂ ತಿಂತೀವಿ, ಸನ್ಫ್ಲವರ್ ಆಯಿಲು ಯೂಸ್ ಮಾಡ್ತೀವಿ, ಫ್ರೂಟ್ಸು ತಿಂತೀವಿ. ಮತ್ತೆ ಅದಕ್ಕೂ ಕೇಕ್ಗೂ ಏನ್ ಡಿಫ್ರೆನ್ಸ್ ಇರೋದು? ಕೇಕ್ ಆಗಲಿ, ಈಗ ವಡೆ ಯಾವುದಾಗಲಿ, ಅದರಲ್ಲಿನೂ ಮೈದಾ ಇದೆ. ಮೈದಾ ಅಂದಿರೋದು ರಿಫೈನ್ಡ್ ಕಾರ್ಬ್ಸ್. ಈಗ ಅದರಲ್ಲಿ ಡಾಲ್ಡಾ ಇರುತ್ತೆ, ಅದೂ ರಿಫೈನ್ಡ್ ಆಯಿಲ್. ಅದರಲ್ಲಿ ಶುಗರ್ ಇರುತ್ತೆ, ಅದು ಫ್ರಕ್ಟೋಸು. ಇದೇ ಸೇಮೇ ನೀವು ಈಗ ರೊಟ್ಟಿ ತಿನ್ನುವಾಗ್ಲೂ ರಿಫೈನ್ಡ್ ಕಾರ್ಬ್ಸೇ ಅದು. ಸೊ ಈಗ ನಿಮಗೆ ಈ ಆಹಾರಗಳ ಬಗ್ಗೆ ಒಂದು ಪ್ರಾಪರ್ ಆಗಿ ಒಂದು ಲಿಟ್ರಸಿ, ಒಂದು ನಾಲೆಜ್ ನಿಮಗಿದ್ರೆ ಎಲ್ಲ ಜೀವನ ಶೈಲಿ ರೋಗದಿಂದ ಹೊರಗೆ ಬರಕೊಂದು ಸಾಧ್ಯ. ಸೊ ಈಗ ಫ್ಯಾಟಿ ಲಿವರ್ ನಿಮಗೆ ಆಲ್ರೆಡಿ ಕಂಡಿಟ್ಟಿದೆ. ಈಗ ಫ್ಯಾಟಿ ಲಿವರ್ಗೆ ನೀವು ಡಯಟ್ ಮಾಡ್ತಾ ಇದೆ ಅಂದ್ರೆ ಈ 3 ಪಾಯಿಂಟ್ ನಿಮ್ಮ ತಲೆಯಲ್ಲಿ ಇರಬೇಕು. ಒಂದು ಎಕ್ಸಸ್ ಕಾರ್ಬೋಹೈಡ್ರೇಟು, 2ನೇದು ರಿಫೈನ್ಡ್ ಆಯಿಲ್ಸ್ಗಳು, 3ನೇದು ಫ್ರಕ್ಟೋಸು. ಇದು 3 ನಿಮ್ಮ ಡಯಟ್ ಇಂದ ನೀವು ತೆಗಿತಾ ಇದ್ರೆ ಫ್ಯಾಟಿ ಲಿವರ್ನ ಈಸಿಯಾಗಿ ನಿಮಗೆ ರಿವರ್ಸ್ ಮಾಡಕ್ಕಂಥದ್ದು ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಉಪಕಾರ ಆಗಿದೆ ಅಂತ ಅನ್ಕೊಂಡಿದ್ರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಇನ್ನೂ ಇದ್ರದ್ದು ಬಗ್ಗೆ ಇನ್ನೂ ಮಾಹಿತಿ ಬೇಕು ಅಂದ್ರೆ ಕೆಳಗೆ ಬರ್ತಾ ಇರುವ ನಂಬರಿಗೆ ಕರೆ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಧನ್ಯವಾದಗಳು.